ಫೈಟ್. ಇವ್ರ ಕಾಲದಲ್ಲಿ ಏನೇನಾಯಿತು? ಮೊದಲನೇದು, ಸ್ವತಃ ಮುಖ್ಯಮಂತ್ರಿಗಳ ಮೇಲೆ ಗಂಭೀರವಾದಂಥ ಆರೋಪ ಬಂತು. ಹೈಕೋರ್ಟಿಗೆ ಹೋದರು. ಹೈಕೋರ್ಟು ಆ್ಯಸ್ ಆನ್ ಡೇಟ್ ಹೈಕೋರ್ಟ್ ಆರ್ಡರ್ ಈಸ್ ಇನ್ ಫೋರ್ಸ್. ಇನ್ ಸ್ಪೈಟ್ ಆಫ್ ದ್ಯಾಟ್ ಅವರು ರಾಜೀನಾಮೆಯನ್ನು ಕೊಟ್ಟಿಲ್ಲ ಮತ್ತು ಅತ್ಯಂತ ಬಂಡರತನದಿಂದ ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೋತಾ ಅಡ್ಡಾಡ್ತಿದ್ದಾರೆ. ಇವರಾದ ನಂತರದ ಸ್ಥಿತಿ ಏನಿದೆ? ಆತ್ಮಹತ್ಯೆಯ ಕಾರಣದಿಂದಾಗಿ, ಚಂದ್ರಶೇಖರ್ ಅನ್ನುವಂಥವ್ರ ಆತ್ಮಹತ್ಯೆಯ ಕಾರಣದಿಂದಾಗಿ ವಾಲ್ಮೀಕಿ ಬೋರ್ಡಿನ ಹಗರಣ ಹೊರಗೆ ಬಂತು. ನಾಗೇಂದ್ರ ಒಬ್ಬರ ರಾಜೀನಾಮೆ ಕೊಟ್ಟರು, ಈಗ ಅವ್ರು ಮತ್ತೆ ವಾಪಸ್ ತಗೋತೀವಿ ಅಂತ ಹೇಳ್ತಾ ಇದ್ದಾರೆ. ಮೊದಲು ಚಂದ್ರಶೇಖರ್ ಆತ್ಮಹತ್ಯೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರ್ಸನಲ್ ಸ್ಟಾಫನ್ನು ಹೆಸರು ಬರೆದಿಟ್ಟು ರುದ್ರಣ್ಣ ಎಡವಣ್ಣವರ ಆತ್ಮಹತ್ಯೆ, ಅದೇ ತಹಶೀಲ್ದಾರನ್ನ ಪುನಃ ಅಲ್ಲೇ ಪೋಸ್ಟಿಂಗ್ ಮಾಡಿದ್ದಾರೆ. ಈಗ ದಾವಣಗೆರೆಯಲ್ಲಿ ಗುತ್ತಿಗೆದಾರರು ಹಣ ಸಿಗದವರಿಗೆ ಆತ್ಮಹತ್ಯೆ, ಮಾಗಡಿಯಲ್ಲಿ ಕ್ರಷರ್ ಲಾರಿ ಮಾಲೀಕರೊಬ್ಬರು ಲಂಚ ಕೊಡಲಾರದೆ ಆತ್ಮಹತ್ಯೆ, ಯಾದಗಿರಿಯಲ್ಲಿ PSI ಪರಶುರಾಮ್ ಸ್ಥಳೀಯ ಶಾಸಕರ ಪುತ್ರನ ಒತ್ತಡದ ಕಾರಣದಿಂದ ಆತ್ಮಹತ್ಯೆ. ಈ ಆತ್ಮಹತ್ಯೆ ಹತ್ಯೆಗಳು ಮೊಹಬ್ಬತ್ ಕಾ ದುಕಾನ್ದಲ್ಲಿ ಮಾರಾಟ ಆಗ್ತಾ ಇದ್ದಾವೆ. ಆದರೆ ಇದರ ಜೊತೆಗೆ ಈಗ ಸಿದ್ಧಲಿಂಗ ಸ್ವಾಮೀಜಿ ಹಿಂದೂ ಸಮಾಜದ ಪ್ರಮುಖರು, ಅಲ್ಲಿನ ಶಾಸಕರಾದಂಥ ಬಸವರಾಜ್ ಮತ್ತಿಮೂಡ್, ಅಲ್ಲಿನ BJP ನಾಯಕರಾದಂಥ ಚಂದು ಪಾಟೀಲ್, ಮಣಿಕಂಠ ರಾಠೋಡ್ ಅವರ ಕೊಲೆಗೆ ಸಂಚು ರೂಪಿಸಿದ್ದಾಗಿ ಡೆತ್ ನೋಟ್ನಲ್ಲಿ ತಿಳಿಸೋದು. ಇದೆಲ್ಲ ಇದ್ದರೂ ಸಹಿತ ಇವ್ರು ಹೇಳ್ತಾರೆ, ನಾನು ರಾಜೀನಾಮೆ ಕೊಡೋದ್ರಲ್ಲಿ ನೀವು ಬಟ್ಟೆ ಹರ್ಕೊಳ್ಳೋದಾದ್ರೆ ಬಟ್ಟೆ ಹರ್ಕೋರಿ ಅಂತ. ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಇಷ್ಟ ಹೇಳಲಿಕ್ಕೆ ಬಯಸ್ತೇನೆ. ಈಗ ನಿಮ್ಮ ತಂದೆಯವರು ಸ್ವಲ್ಪ ವಯಸ್ಸಾದ ನಂತರ ಅಲ್ಲೇ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿನ ಮೆಚ್ಚಿಸ್ಲಿಕ್ಕೆ ಇತ್ತೀಚೆಗೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾತನಾಡ್ತಾ ಇದ್ದಾರೆ. ಅದರ್ವೈಸ್ ರಾಜ್ಯ ರಾಜಕಾರಣದಲ್ಲಿರೋರಿಗೆ ಅವ್ರಿಗಿಷ್ಟು ದುರಹಂಕಾರದಿಂದ ಸ್ಟೇಟ್ಮೆಂಟ್ ಕೊಟ್ಟಿರೋದು ನಾನು ನೋಡಿಲ್ಲ. ಯಾಕಂದರೆ ಕಳೆದ 30-35 ವರ್ಷದಿಂದ ನಾನು ರಾಜಕಾರಣದಲ್ಲಿ ಇದ್ದೇನೆ, ನೋಡಿಲ್ಲ. ಆದರೆ ಈತನಿಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ಈಗನೇ ಇಷ್ಟು ದುರಹಂಕಾರ ತಲೆಗೇರಿದೆ. ಜನ ನಿಮಗೆ ಸೂಕ್ತವಾದಂಥ ಪಾಠವನ್ನು ಕಲಿಸ್ತಾರೆ. ನಿಮ್ಮ ದುರಹಂಕಾರದ, ನಿಮ್ಮ ದುರ್ವರ್ತನೆಯ ಕಾರಣದಿಂದಾಗಿನೇ ಮಲ್ಲಿಕಾರ್ಜುನ್ ಖರ್ಗೆ ಅವರು 2019ರಲ್ಲಿ ಸೋತಿದ್ದರು ಅನ್ನೋದು ನೀವು ನೆನಪಿಟ್ಟುಕೊಡ್ರಿ. ಹಾಗಾಗಿ ಒಂದು ರೀತಿಯಲ್ಲಿ ಹತ್ಯೆ, ಆತ್ಮಹತ್ಯೆ ಇದೇ ಈ ಸರ್ಕಾರದ ಹೆಗ್ಗುರುತಾಗಿದೆ. ಕಟಾಕಟ್ ಅಂತ ಹೇಳಿದಂಥವರು ಹಣವನ್ನು ಕಟಾಕಟ್ ಹೆಂಗೆ ನುಂಗಿ ಹಾಕ್ಬೇಕಂತ ಅನ್ನೋದು ಕರ್ನಾಟಕದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಮತ್ತು ಇದರ ಹೋರಾಟ ಕಾನೂನಿನ ರೀತಿಯಲ್ಲಿರ್ಬೋದು, ಪೊಲಿಟಿಕಲ್ ಇರ್ಬೋದು, ಸಾಧ್ಯ ಇರುವ ಎಲ್ಲ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾರೆ. ಥ್ಯಾಂಕ್ ಯು. ನನ್ನ ಕಡೆಯಿಂದ ಇಷ್ಟ.